ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಈ ಸಂಚಿಕೆಯಲ್ಲಿ ಸೂರ್ಯ ಮತ್ತು ರೋಹಿಣಿಯ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಹಲವು ದಿನಗಳಿಂದ ಮುಚ್ಚಿಟ್ಟಿದ್ದ ಕೃಷ್ಣನ ಜನ್ಮ ರಹಸ್ಯ ಈಗ ಜಾಹೀರಾತಾಗಿದೆ. ರೋಹಿಣಿ ತನ್ನ ಫೋನ್ನಲ್ಲಿ ಕೃಷ್ಣನ ಫೋಟೋ ನೋಡುತ್ತಿರುವುದನ್ನು ಮತ್ತು ಅವನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿರುವುದನ್ನು ಸೂರ್ಯ ಗಮನಿಸಿರುತ್ತಾನೆ. ಅಷ್ಟೇ ಅಲ್ಲದೆ ಅವಳು ಕೃಷ್ಣನ ಬಳಿ ನಾನೇ ನಿನ್ನ ಅಮ್ಮ ಎಂದು ಹೇಳಿಕೊಂಡಿದ್ದನ್ನು ಸೂರ್ಯ ಕೇಳಿಸಿಕೊಂಡಿರುತ್ತಾನೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಸೂರ್ಯ ಮನೆಯವರ ಮುಂದೆ ರೋಹಿಣಿಯನ್ನು ಪ್ರಶ್ನಿಸ್ತಾನೆ. ನಾದಸ್ವರದಲ್ಲಿರೋ ಅಪಸ್ವರದಂತೆ ನೀನು ಎಲ್ಲರ ಮಧ್ಯೆ ಬದುಕುತ್ತಿದ್ದೀಯಾ? ಮಂಗಳಕರವಾದ ಕಾರ್ಯಗಳ ನಡುವೆ ಇರೋ ಅಮಂಗಳ ನೀನು ಎಂದು ಸೂರ್ಯ ಅವಳನ್ನು ಕಟುವಾಗಿ ಟೀಕಿಸ್ತಾನೆ. ಸೂರ್ಯನ ಮಾತುಗಳಿಂದ ರೋಹಿಣಿ ತತ್ತರಿಸಿ ಹೋಗ್ತಾಳೆ. ಕೃಷ್ಣನ ಅಮ್ಮನ ಬಗ್ಗೆ ಮಾತಾಡಿದರೆ ನಿನಗ್ಯಾಕೆ ಅಷ್ಟು ಹೊಟ್ಟೆ ಉರಿಯುತ್ತದೆ? ಯಾಕೆ ಅಷ್ಟು ಸಿಟ್ಟಾಗ್ತೀಯ ಎಂದು ಸೂರ್ಯ ಅವಳನ್ನು ತರಾಟೆಗೆ ತೆಗೆದುಕೊಳ್ತಾನೆ. ಸೂರ್ಯನ ತೀಕ್ಷ್ಣವಾದ ಪ್ರಶ್ನೆಗಳು ಮತ್ತು ಅವಮಾನ ಭರಿಸಲಾಗದ ರೋಹಿಣಿ ಕೊನೆಗೂ ತನ್ನ ಆವೇಶದಲ್ಲಿ ಅಸಲಿ ಸತ್ಯವನ್ನು ಬಾಯ್ಬಿಡುತ್ತಾಳೆ. ಹೌದು, ಕೃಷ್ಣನನ್ನು 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಹೆತ್ತವಳು ನಾನೇ, ಅವನೇ ನನ್ನ ಮಗ ಎಂದು ಕಿರುಚುತ್ತಾಳೆ. ರೋಹಿಣಿಯ ಈ ಸ್ಫೋಟಕ ಸತ್ಯ ಕೇಳಿ ಸೂರ್ಯ ಸೇರಿದಂತೆ ಮನೆಯವರೆಲ್ಲರೂ ಬೆಚ್ಚಿ ಬೀಳ್ತಾರೆ. ಇಷ್ಟು ದಿನ ಕೃಷ್ಣ ಕೇವಲ ಸಾಕು ಮಗ ಎಂದು ನಂಬಿಸಿದ ರೋಹಿಣಿ ಅವನ ಅಸಲಿ ತಾಯಿ ತಾನೇ ಎಂದು ಒಪ್ಪಿಕೊಂಡಿರುವುದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸೂರ್ಯ ಮತ್ತು ಮನೋಜ ಈ ವಿಷಯವನ್ನು ಯಾಕೆ ಮುಚ್ಚಿಟ್ಟರು? ಇದರ ಹಿಂದೆ ಇರುವ ಸಂಚು ಏನು ಎಂಬುದು ಈಗ ಎಲ್ಲರ ಪ್ರಶ್ನೆಯಾಗಿದೆ. ಈ ಸತ್ಯ ಹೊರಬಂದ ಮೇಲೆ ಸೂರ್ಯ ರೋಹಿಣಿಯನ್ನು ಸುಮ್ಮನೆ ಬಿಡುವುದಿಲ್ಲ. ಮೀನಾ ತನ್ನ ಕುಟುಂಬಕ್ಕೆ ಮೋಸ ಮಾಡುತ್ತಿರುವ ರೋಹಿಣಿಯನ್ನು ಪ್ರತಿ ನಡೆಯನ್ನು ಈಗ ಸೂರ್ಯ ಹದ್ದಿನ ಕಣ್ಣಿನಿಂದ ಗಮನಿಸುತ್ತಿದ್ದಾನೆ. ಈ ರಹಸ್ಯ ಬಯಲಾಗುವುದರಿಂದ ರೋಹಿಣಿಯ ಮುಂದಿನ ಬದುಕು ಅತಂತ್ರವಾಗುತ್ತದೆ. ಅತ್ಯಂತ ಆಕ್ರೋಶಗೊಂಡಿರುವುದನ್ನು ಕಂಡುಬರುತ್ತದೆ. ಅವಳು ಎಲ್ಲಿ ಬೇಕಾದರೂ ಬಿದ್ದು ಹೋಗಲಿ, ಆದರೆ ನನ್ನ ಮಗ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರುವುದಿಲ್ಲ ಎಂದು ಗುಡುಗುವ ಶಾಂತಿ ತನ್ನ ಮಗನ ಜೀವನದಲ್ಲಿ ವಿಷ ಬೆರೆಸುತ್ತಿರುವ ರೋಹಿಣಿಯ ವಿರುದ್ಧ ಸಿಡಿದೇಳುತ್ತಿದ್ದಾಳೆ. ಇದೇ ಸಮಯದಲ್ಲಿ ರೋಹಿಣಿ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಲು ಅಲ್ಲಿಗೆ ಬರುತ್ತಾಳೆ. ಅವಳನ್ನು ಕಂಡ ಕೂಡಲೇ ತಾಳ್ಮೆ ಕಳೆದುಕೊಳ್ಳುವ ಶಾಂತಿ ಬಟ್ಟೆಗಳನ್ನು ಅವಳ ಮುಖದ ಮೇಲೆ ಎಸೆಯಲು ಮುಂದಾಗ್ತಾಳೆ. ಅಷ್ಟರಲ್ಲಿ ಅಲ್ಲಿರುವವರು ಶಾಂತಿಯನ್ನು ತಡೆದು, ಈ ರೀತಿ ನೀವಾಗಿಯೇ ಬಟ್ಟೆ ಎಸೆಯುವುದು ಮುಂದೆ ಕಾನೂನಾತ್ಮಕವಾಗಿ ಅಥವಾ ಮನೆಯ ಪರಿಸ್ಥಿತಿಯಲ್ಲಿ ನಿಮಗೆ ಉಲ್ಟಾ ಹೊಡೆಯಬಹುದು ಎಂದು ಎಚ್ಚರಿಸ್ತಾರೆ. ಶಾಂತಿಯ ಈ ಕ್ಷಣಿಕ ಕೋಪವನ್ನೇ ಬಂಡವಾಳ ಮಾಡಿಕೊಳ್ಳಲು ಹೊಂಚು ಹಾಕುತ್ತಿರುವ ರೋಹಿಣಿ ರಂಗನಾಥ್ ಕುಟುಂಬವನ್ನು ಬೀದಿಗೆ ತರುತ್ತಾಳಾ? ಶಾಂತಿ ತನ್ನ ಕುಟುಂಬವನ್ನು ಆ ಮಾಯಾವಿಯ ಕೈಯಿಂದ ಹೇಗೆ ರಕ್ಷಿಸುತ್ತಾಳೆ ಎಂಬುದು ಮುಂದಿನ ಸಂಚಿಕೆ ನೀವುಗಳು ತಿಳಿದುಕೊಳ್ಳಬಹುದು. ಹಾಗೆ ಈ ಕಡೆ ರೋಹಿಣಿ ನೋಡಿದ್ರೆ ಅವ್ರ ಮನೆಯನ್ನು ಸರ್ವನಾಶ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ. ಆದರೆ ಮೀನಾ ಮನೆಯವ್ರನ್ನ ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾಳೆ. ಮುಂದೆ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.